ಒಂದು ಕಡೆ ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಸೇರಿದಂತೆ ಒಟ್ಟು 17 ಜನ ಜೈಲು ಸೇರಿದ್ದಾರೆ. ಅದರಲ್ಲಿ 4 ಜನ ತುಮಕೂರು ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಆದರೆ ದರ್ಶನ್ ನೋಡೋದಕ್ಕೆ ಅಂತ ಹೇಳಿ ಅಭಿಮಾನಿಗಳು ಸರತಿ ಸಾಲಿನಲ್ಲಿ ಪರಪ್ಪನಗಾರ ಕೇಂದ್ರ ಕಾರಾಗೃಹದತ್ತ ಆಗಮಿಸ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ದರ್ಶನ್ ಜೈಲು ಪಾಲಾದರೂ ಕೂಡ ಫ್ಯಾನ್ಸ್ ಅಂಧಾಭಿಮಾನ ಇದೆಯಲ್ಲ, ಅದು ಇನ್ನೂ ಕಡಿಮೆ ಆಗಿಲ್ಲ. ಸೆಂಟ್ರಲ್ ಜೈಲಿನ ಕಂಬಿಗಳ ಹಿಂದೆ ಡಿ ಗ್ಯಾಂಗ್ ಇದೆ. ದಾಸ ಜೈಲು ಪಾಲಾಗಿದ್ದಕ್ಕೆ ವಿಶೇಷ ಚೇತನ ಯುವತಿ ಉಪವಾಸವನ್ನ ಮಾಡಿ ದರ್ಶನ್ ಭೇಟಿ ಮಾಡಿಸಿ, ಭೇಟಿಯಾದ ಬಳಿಕವೇ ನಾನು ಊಟವನ್ನು ಮಾಡೋದು ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ಲಂತೆ. ಪೋಷಕರ ಜೊತೆ ದರ್ಶನ್ ಅವರನ್ನು ಭೇಟಿ ಮಾಡೋದಕ್ಕೆ ವಿಶೇಷ ಚೇತನ ಯುವತಿಯೊಬ್ಬಳು ಆಗಮಿಸಿದ್ಲು. ನೋಡಿ, ಇಲ್ಲಿ ಆಟೋದಲ್ಲಿ ಬಂದಿರುವಂಥ ಆ ಯುವತಿ ದರ್ಶನ್ ಫೋಟೋವನ್ನು ಹಿಡಿದುಕೊಂಡು ಬಂದು ಅಲ್ಲಿ ದರ್ಶನ್ ಅವರನ್ನು ಭೇಟಿ ಮಾಡಿಸಿ ಅಂತ ಹೇಳಿ ಕುಳಿತುಕೊಂಡಿದ್ದಾಳೆ, ಪಟ್ಟು ಹಿಡಿದಿದ್ದಾಳೆ. ಭೇಟಿ ಮಾಡಿಸೋವರೆಗೂ ಕೂಡ ನಾನು ಊಟ ಮಾಡೋದಿಲ್ಲ ಅಂತೇಳಿ. ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ನವೀನ್ ಅದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರು. ವಾರದಲ್ಲಿ 3 ಬಾರಿ ಮಾತ್ರ, ಅಂದರೆ 3 ಬಾರಿ ಮಾತ್ರ ಭೇಟಿಗೆ ಅವಕಾಶ ಇರುತ್ತೆ. ಆಲ್ರೆಡಿ ಅದು 3 ಬಾರಿ 3 ಬಂದು ಭೇಟಿ ಮಾಡಿದ್ದಾರೆ. ಪತ್ನಿ ಆಗಿರ್ಬೋದು ಬಂದು ಭೇಟಿ ಮಾಡಿರುವಂಥ ಹಿನ್ನೆಲೆಯಲ್ಲಿ ಬರೋರು ಎಲ್ಲರೂ ಕೂಡ ಅಲ್ಲಿ ಭೇಟಿ ಮಾಡೋದಕ್ಕೆ ಅವಕಾಶ ಸಿಗೋದಿಲ್ಲ. ಅವ್ರು ಬಂದಿದ್ದಾರೆ, ಅವರನ್ನು ವಾಪಸ್ ಕಳುಹಿಸಿಕೊಡುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡಿದ್ದಾರೆ. ಒಂದು ಕಡೆ ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಸೇರಿದಂತೆ ಒಟ್ಟು 17 ಜನ ಜೈಲು ಸೇರಿದ್ದಾರೆ. ಅದರಲ್ಲಿ 4 ಜನ ತುಮಕೂರು ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಆದರೆ ದರ್ಶನ್ ನೋಡೋದಕ್ಕೆ ಅಂತ ಹೇಳಿ ಅಭಿಮಾನಿಗಳು ಸರತಿ ಸಾಲಿನಲ್ಲಿ ಪರಪ್ಪನಗಾರ ಕೇಂದ್ರ ಕಾರಾಗೃಹದತ್ತ ಆಗಮಿಸ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ದರ್ಶನ್ ಜೈಲು ಪಾಲಾದರೂ ಕೂಡ ಫ್ಯಾನ್ಸ್ ಅಂಧಾಭಿಮಾನ ಇದೆಯಲ್ಲ, ಅದು ಇನ್ನೂ ಕಡಿಮೆ ಆಗಿಲ್ಲ. ಸೆಂಟ್ರಲ್ ಜೈಲಿನ ಕಂಬಿಗಳ ಹಿಂದೆ ಡಿ ಗ್ಯಾಂಗ್ ಇದೆ. ದಾಸ ಜೈಲು ಪಾಲಾಗಿದ್ದಕ್ಕೆ ವಿಶೇಷ ಚೇತನ ಯುವತಿ ಉಪವಾಸವನ್ನ ಮಾಡಿ ದರ್ಶನ್ ಭೇಟಿ ಮಾಡಿಸಿ, ಭೇಟಿಯಾದ ಬಳಿಕವೇ ನಾನು ಊಟವನ್ನು ಮಾಡೋದು ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ಲಂತೆ. ಪೋಷಕರ ಜೊತೆ ದರ್ಶನ್ ಅವರನ್ನು ಭೇಟಿ ಮಾಡೋದಕ್ಕೆ ವಿಶೇಷ ಚೇತನ ಯುವತಿಯೊಬ್ಬಳು ಆಗಮಿಸಿದ್ಲು. ನೋಡಿ, ಇಲ್ಲಿ ಆಟೋದಲ್ಲಿ ಬಂದಿರುವಂಥ ಆ ಯುವತಿ ದರ್ಶನ್ ಫೋಟೋವನ್ನು ಹಿಡಿದುಕೊಂಡು ಬಂದು ಅಲ್ಲಿ ದರ್ಶನ್ ಅವರನ್ನು ಭೇಟಿ ಮಾಡಿಸಿ ಅಂತ ಹೇಳಿ ಕುಳಿತುಕೊಂಡಿದ್ದಾಳೆ, ಪಟ್ಟು ಹಿಡಿದಿದ್ದಾಳೆ. ಭೇಟಿ ಮಾಡಿಸೋವರೆಗೂ ಕೂಡ ನಾನು ಊಟ ಮಾಡೋದಿಲ್ಲ ಅಂತೇಳಿ. ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ನವೀನ್ ಅದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರು. ವಾರದಲ್ಲಿ 3 ಬಾರಿ ಮಾತ್ರ, ಅಂದರೆ 3 ಬಾರಿ ಮಾತ್ರ ಭೇಟಿಗೆ ಅವಕಾಶ ಇರುತ್ತೆ. ಆಲ್ರೆಡಿ ಅದು 3 ಬಾರಿ 3 ಬಂದು ಭೇಟಿ ಮಾಡಿದ್ದಾರೆ. ಪತ್ನಿ ಆಗಿರ್ಬೋದು ಬಂದು ಭೇಟಿ ಮಾಡಿರುವಂಥ ಹಿನ್ನೆಲೆಯಲ್ಲಿ ಬರೋರು ಎಲ್ಲರೂ ಕೂಡ ಅಲ್ಲಿ ಭೇಟಿ ಮಾಡೋದಕ್ಕೆ ಅವಕಾಶ ಸಿಗೋದಿಲ್ಲ. ಅವ್ರು ಬಂದಿದ್ದಾರೆ, ಅವರನ್ನು ವಾಪಸ್ ಕಳುಹಿಸಿಕೊಡುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡಿದ್ದಾರೆ.